ಬಂದ್ಬಿಡಿ ಇದು ಮಾಡಿ ಬಂದ್ಬಿಡಿ. intro. ದಾಖಲು ಮಾಡ್ತೀರಾ ಅಥವಾ ಹೇಗೆ ಸರ್ ಅಂತ ಪೊಲೀಸರಿಗೆ ಮತ್ತೆ ನೀವು ತನಿಖೆ ಮಾಡ್ತಾ ಇದ್ದಾರೆ ಅದು ಏನ್ ಅಲ್ಲ UDR ಅವತ್ತು ನಾವೇ ಮಾಡಿದ್ವಿ ಸರ್. ಅವತ್ತು ಸ್ವಲ್ಪ ಇದ್ರಲ್ಲಿದ್ವಿ ನಾವು ಎಲ್ಲ ಟೆನ್ಷನ್ ಅಲ್ಲಿ ಇದ್ವಲ್ಲ. FIR ಒನ್ಸ್ ಮಾಡಿದ್ಮೇಲೆ ಇದ್ ಮಾಡಕ್ಕಾಗಲ್ಲ ಅಂತ UDR ಮಾಡಿದ್ದು. ಅದೀಗ ಕೇಸು ಮುಂದೆ ಈಗ ಇನ್ವೆಸ್ಟಿಗೇಷನ್ ಅವ್ರ ಇನ್ನ ಇವತ್ತಿನ ಬಂದಿರೋದು. ಇವತ್ತು ಬಂದು ನಾವೀಗ ಅವ್ರ ಹತ್ರ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ಮೇಲೆ ನೆಕ್ಸ್ಟ್ ತನಿಖೆ ಅದ ಮೊಬೈಲ್ ಇವೆಲ್ಲ ಸೇಫ್ ಅಲ್ಲಿ ಕಳ್ಸೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಅದೆಲ್ಲ ಆಮೇಲೆ ಲಾಸ್ಟ್ ಕಾಲ್ ಯಾರಿಗೋಯ್ತು ಏನೆಲ್ಲ ನೋಡ್ಕೊಂಡು ಅದ್ರ ಮೇಲೆ ಮುಂದೆ ಏನ್ FIR ಯಾವ ತರ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಸರ್. ಇಲ್ಲ ಅದೇನೋ ಸಿನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇಂಟು 1 or 2 days ಆಗುತ್ತೆ. ಏನು ಸರ್? ಸರ್ ಈಗ ಆರೋಪ ಅಂತ ಏನಿಲ್ಲ, ಅನುಮಾನ ಅಂತ ಕೊಟ್ಟಿದೀವಿ. ಯಾರ ಮೇಲೆ ಅಂತ ಏನ್ ಮಾಡಿಲ್ಲ ಸರ್. ಈಗ ಅದನ್ನ ಅದೇ ಈಗ ಇವರು ಎಲ್ಲ ತಗೊಂಡ್ ಬಂದಿದ್ದಾರೆ ಪೊಲೀಸರು. ಎಲ್ಲ ಒಂದೊಂದೇ ಎಲ್ಲ ಇದ್ ಮಾಡ್ತಾ ಇದಾರೆ ಸರ್. ಸ್ಟೇಷನ್ ಅಲ್ಲೆಲ್ಲ ಏನ್ ಬೇಕೆಲ್ಲ ನೀಟಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ರಿಕವರಿ ಎಲ್ಲ ತಗೊಂಡಿದ್ದಾರೆ. ಇವಾಗ ಕೂತ್ಕೊಂಡು ಮಾತಾಡ್ಬೇಕು ಸರ್. ಸಾಹೇಬ್ರಿನ ಈಗ ಬಂದಿದ್ದಾರೆ. ನಾವೇನ್ ಸರ್ ಅನುಮಾನ ಅಂದ್ರೆ ಮೇನ್ ಆಗಿ ಆ ಟೈಮಲ್ಲಿ ಕಳ್ಸಿರೋದೇ ತಪ್ಪು. ಇವಳು ಆಕ್ಚುಲಿ 6 ಗಂಟೆ ಮೇಲೆ ಹೋಗಲ್ಲ ಅಂತ ಮೊದಲೇ ಹೇಳಿದೆ. ನಿರ್ಲಕ್ಷ್ಯ ಖಂಡಿತ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ. ನಿರ್ಲಕ್ಷ್ಯ ಖಂಡಿತ ಇದೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಇವಾಗ ED ಆಗ್ಲಿ ಇನ್ನೊಬ್ರಾಗ್ಲಿ ಇದುವರೆಗೂ ನಮ್ಮನ್ನ ಒಂದು ಮಾತಾಡೋದು. ಆಲ್ರೆಡಿ ಫಾರೆಸ್ಟ್ ಮಿನಿಸ್ಟರ್ ಬಂದಿದ್ದಾರೆ. ಬಟ್ ಇವರು ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಝೂ ಇಂದ ಸಫಾರಿಯಿಂದ ಯಾರೇ ಬಂದು ಏನೇ ಮಾತಾಡ್ಕೊಂಡು ಹೋಗಿ ಅವತ್ ಬಂದೋದ್ರೆ ಮತ್ತೆ ಅಟ್ಲೀಸ್ಟ್ ಒಂದು ಅಪಾಲಜಿ ಏನೂ ಇಲ್ಲ ಇದುವರೆಗೂ. ಇಡಿದು ನಿರ್ಲಕ್ಷ್ಯ ಇದೆ ಸರ್. ಪ್ರೆಷರ್ ಇದೆ, ವರ್ಕ್ ಪ್ರೆಷರ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಆಗ್ಲೇ ನಿಮ್ ಮೀಡಿಯಾಗಳೆಲ್ಲ ಈಗ ವಾಟ್ಸಪ್ ಅವ್ಳು ಮಾಡಿದ ಮೆಸೇಜ್ ಎಲ್ಲ ಓಡ್ತಾ ಇದೆ ಆಲ್ರೆಡಿ. ಅದು ಸರ್ ರಾಜಶೇಖರ್ ಸರ್, ಧ್ರುವ ಕುಮಾರ್ ಶೈಲಜಾ ರೆಡ್ಡಿ. ತನಿಖಾ ನಡೀತಾ ಇದೆ ಸರ್. ಅದೇನಿಲ್ಲ, ಅದೇ ಅಷ್ಟೊತ್ತಲ್ಲಿ ಕರೆಸುವಂತದ್ದು ಏನಿತ್ತು ಅದೊಂದೇ ನಮ್ಗೆ ನ್ಯಾಯ ಸಿಗ್ಬೇಕಷ್ಟೇ. ನನ್ನ ಮಗಳ ಸಾವಿರ ನ್ಯಾಯ ಸಿಗ್ಬೇಕು.
ಅವಳಂತೂ ಹೋಗ್ಬಿಟ್ಲು. ಇರೋ ಹೆಣ್ಮಕ್ಳಿಗಾದ್ರು, ಇರೋ ಫ್ಯೂಚರ್ ವೆಟರ್ನರಿ ಡಾಕ್ಟರ್ಸ್ಗಾದ್ರು ಸ್ವಲ್ಪ ಧೈರ್ಯವಾಗಿ ಕೆಲಸ ಮಾಡುವಂತ ವಾತಾವರಣ ಬರ್ಲಿ, ಮತ್ತೆ ಅವರ ನಿಯಮಗಳು ಕರೆಕ್ಟ್ ಆಗಿರೋದು. ಇವಾಗ SOP ಆ ಥರ ಇದೆಯಲ್ಲ, ಅದು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ನಿಮಗೆ ಏನಾದ್ರು ಅನುಮಾನ ಇದೆಯಾ ಬೇರೆ ಯಾವ್ದಾರ ಮೇಲೆ ಅಧಿಕಾರಿಗಳ ಮೇಲೆ ಆಗ್ಲಿ ಯಾರ್ದಾರು ಒತ್ತಡದಿಂದ ಹೋಗಿದ್ರು ಆ ತರ ಏನಾದ್ರು? ದೂರೇನು ಕೊಟ್ಟಿಲ್ಲ ಸರ್. ಇವಾಗ ಅವರು ವೆಟರ್ನರಿ ಅಂದ್ರೆ ಅವ್ರಿಗೆ ಒತ್ತಡ ಇದ್ದೇ ಇರುತ್ತೆ, ಇವಳಿಗೆ ಅಲ್ಲ, ಎಲ್ಲಾ ವೆಟರ್ನರಿಯನ್ಸ್ಗೂ ಒತ್ತಡದ ಮೇಲೆನೆ ಕೆಲಸ ಮಾಡೋದು ಆಸ್ ಎ ಡಾಕ್ಟರ್. ಆಯ್ತಾ, ನನ್ಗೆ ಇವಾಗ ಏನು ಹೇಳೋಕ್ಕೂ ಬರ್ತಾ ಇಲ್ಲ ಸರ್. ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಮೇಡಮ್, ಜೂ ಬಗ್ಗೆ ಏನಾದ್ರು ಹೇಳ್ಕೊಳ್ತಾ ಇದ್ರ ನಿಮ್ಗೆ? ಈ ತರದ ಸೌಲಭ್ಯಗಳಿಲ್ಲ, ಆತರ ಏನಾದ್ರು ಒಂದು ಅಲ್ಲಿರೋ ಲೋಪದೋಷಗಳ ಬಗ್ಗೆ ಹೇಳ್ಕೊಳ್ತಾ ಇದ್ಲು ಸರ್. ತನಿಖಾ ನಡೀತಾ ಇದೆ. ಯಾಕೆಂದ್ರೆ ನಾವು ಗೊತ್ತಿಲ್ಲದೆ ಏನು ಮಾತಾಡಬಾರ್ದು. ಅಲ್ಲಿ ಲೋಪದೋಷಗಳು ಇತ್ತು, ಅವಳು ಅದಕ್ಕೆ ಹೇಳ್ತಾನೂ ಇದ್ಲು ಇಡಿ ಅವ್ರ ಬಗ್ಗೆ. ಅದೇ ನಮ್ಗೆ ಏನು ಅಂದ್ರೆ, ಒಂದು ಹೆಣ್ಣು ಡಾಕ್ಟರ್ನ, ವೆಟರ್ನರಿ ಡಾಕ್ಟರ್ನ ವಿತೌಟ್ ಎನಿ ಸೆಕ್ಯೂರಿಟಿ, ಅದೇ ಅವಳು ಸಾವಾದಾಗ ಇಡೀ ಶಿವಮೊಗ್ಗನೇ ಬಂದ್ ಅಲ್ಲಿತ್ತು ಎಲ್ಲ ಆಫೀಸರ್ಸ್. ನನ್ ಮಗಳು ಹಿಂದಿನ ದಿನ ರಾತ್ರಿ 3 ದಿನದಿಂದ ಹೋಗ್ತಾ ಇದ್ದಾಳೆ ಸರ್. ಅವ್ರು ಅವಾಗ ಸ್ಟಾಪ್ ಮಾಡ್ಬೋದಾಗಿತ್ತಲ್ವಾ? ಇವಾಗ ಹೇಳ್ತಾ ಇದ್ದಾರೆ ಅಷ್ಟೊತ್ತಲ್ಲಿ ಒಂದು ಹೆಣ್ಮಗು ಹೋಗಿದೆ ಅಂತ. ಅವಾಗ 3 ದಿನ CCTVಯಲ್ಲಿ ನೋಡಿ ಅವ್ರ ಜೀಪ್ ಇಲ್ದ ಅವಳು ಹೆಂಗೆ ಹತ್ತಾಳೆ ಸರ್? ಅವಳೇನಾದ್ರೂ ಅವಳ ಗಾಡಿಯಲ್ಲಿ ಹೋಗಿದ್ಲಾ? ಅದು ಏನೇ ಆಗ್ಲಿ, ಮೀಡಿಯಾ ಅವರು ಅವತ್ತು ಏನೇನೋ ಹೇಳಿದ್ರು, ಅದಕ್ಕೆ ನಮ್ಗೆ ಮೀಡಿಯಾ ಮುಂದೆ ಮಾತಾಡಕ್ಕೆ ಭಯ ಆಗತ್ತೆ. ನಮ್ಗೆ ನ್ಯಾಯ ಬೇಕು ಸರ್. ನನ್ನ ಮಗಳು ಓದ್ಲು, ಅವ್ಳನ್ನ ಮತ್ತೆ ನಾವು ಕರ್ಕೊಂಡ್ ಬರಕ್ ಆಗಲ್ಲ. ನಮ್ಮಿಬ್ರಿಗೂ ಎಷ್ಟು ದುಃಖ ಆಗ್ತಾ ಇದೆ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ. ನಿಮ್ಗೇನೋ ಬೇಕು ಹೇಳ್ಕೊಳ್ತೀರಿ ಹೆಂಗಂದಂಗೆ, ನಮ್ ದುಃಖ ನಮ್ಗಿದೆ ಸರ್. ನನ್ಗೆ ನನ್ನ ಮಗಳು ಓದ್ ಕರ್ಕೊಂಡ್ ಬರಕ್ ಆಗಲ್ಲ. ಬೇರೆ ಹೆಣ್ಮಕ್ಳು ವೆಟರ್ನರಿಗೆ ಎಷ್ಟು ಆಸೆಯಿಂದ ಬರೋದು, ಇದೆಲ್ಲ ಪ್ಯಾಷನ್ ಇಂದ ಬರೋದು ಸರ್. ವೆಟರ್ನರಿ ಯಾರು ಹಣ ಮಾಡ್ಬೇಕು ಅಂತ ಬರಲ್ಲ. ಹಣ ಮಾಡ್ಬೇಕು ಅಂತ ಬರೋದು 1-2% ಅಷ್ಟೇ. ಪ್ರತಿಯೊಬ್ರು, ಇವಳು UKG ಇಂದ ನನಗೆ ವೆಟರ್ನರಿ ಬೇಕು ಅಂತ ಬಂದಿದ್ದಾಳೆ ಸರ್. ಅವಳ ಡ್ರೀಮ್ ಇತ್ತು ಸರ್. ಅವಳೇನು ಏನು ಫಾರಿನ್ ಹೋಗಿ ಓದ್ಬೇಕು ಅಂತಿದ್ಲಿ, ಯಾವತ್ತೂ ಅವಳು ಅಂದಿಲ್ಲ ಸರ್. ಎಲ್ಲಾರು ಕರಿತಾ ಇದ್ರು. ನಮ್ಮೂರು, ನಮ್ದು ಮನೇರ್ಘಟ್ಟ ಸಕಲವಾರ ಅನ್ನೋ ಊರು ಸರ್. ಅವಳು ಸ್ಕೂಲಿಂದ ಅಲ್ಲೇ ಹೋಗಿದ್ದು ಸರ್. ಬರೀ ಕಾಲೇಜಿಗೆ ಮಾತ್ರ ಎಲ್ಲಿ ಸಿಕ್ತು ಅಲ್ಲಿ ಓದ್ಲು. ಅವಾಗ ಮಾತ್ರ ವೆಟರ್ನರಿ ಮಾತ್ರ ಅಷ್ಟಲ್ಲಿ ಮಾಡಿದ್ದು. ಈ ಲೈನ್ ಸಫಾರಿನಲ್ಲಿ ಇರುವಂತ ಲೂಪೋಲ್ಸ್ಗಳೇ ಸಾವಿಗೆ ಕಾರಣ ಆಯ್ತಾ? ಅದೆಲ್ಲ ತನಿಖೆ ನಡೆಯುತ್ತೆ ಸರ್. ನಾವು ಗೊತ್ತಿಲ್ಲದೆ ಏನು ಹೇಳ್ಬಾರ್ದು. ನಮ್ಗೆ ಹೆಣ್ಣು ಮಗ್ಳಿಗೆ ನ್ಯಾಯ ಸಿಗ್ಬೇಕು. ನಮ್ಗೆ ಏನು ಅಂದ್ರೆ 6-6:30 ಅವಳು ಹೇಳಿದಾಳೆ. ಅಷ್ಟೊತ್ತ ಮೇಲೆ ನಾವು ವೆಟರ್ನರಿ ಡಾಕ್ಟರ್ಸು ವಿತೌಟ್ ಹೈಯರ್ ಡಾಕ್ಟರ್ಸ್ ಹೋಗೋಂಗೆ ಇಲ್ಲ ಅಂತ ಅವಳಿಗೂ ಗೊತ್ತು. ಅವ್ರಿಗೆಲ್ಲ ಗೊತ್ತಿದೆ. ಅವರೆಲ್ಲ SOP ಫಾಲೋ ಮಾಡಬೇಕು, ಅದೆಲ್ಲ ಹೇಳಿದ್ದಾರೆ. ಅವಳು ಇದೊಂದೇ ಅಲ್ವಾ ಸರ್, ಹಿಂದೆನೂ ಮಾಡಿದಾಳೆ. ಕರಡಿ ರೆಸ್ಕೋ ಅದೆಲ್ಲ ಅವಾಗೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಈ 3 ದಿನದಿಂದ 10 ಗಂಟೆ 9:30 ಕರ್ಸೋ ಅಂತ ಅವಶ್ಯಕತೆ ಏನಿತ್ತು ಸರ್? ಅದೇನೋ 6-6:30 ಕಳ್ಸ್ಬೋದಾಗಿತ್ತಲ್ವಾ? ನಮ್ಗೂ ಅದೇ ಸರ್. ಅದಕ್ಕೆ ಇನ್ನು ಬಂದ್ಮೇಲೆ ನಮ್ ಕಳ್ಸೋದೇ ಬೇಡ ಅನ್ಕೊಂಡೇ ಇದ್ದೆ. ಅವಳು ಹಬ್ಬಕ್ಕೂ ಬರದ ಕೆಲಸ ಮಾಡಿದಾಳೆ ಸರ್. ಬೇರೆ ಮಕ್ಕಳು ರಜೆಗಳು ಬಂದ್ರೆ ಊರುಗಳಿಗೆ ಹೋಗ್ತಾ ಇದ್ರು. ಇವಳು ಚಿಕ್ಕ ವಯಸ್ಸಿಂದಾನು ಊರುಗಳಲ್ಲಿ ಹೋಗಿ ಕುರಿಗಳು, ಹಸುಗಳು, ವಿಲೇಜ್ ಅಟ್ಮಾಸ್ಫಿಯರ್ ಅವ್ಳಿಗೆ ಗೊತ್ತು ಸರ್. ಪ್ರಾಣಿ ಅಂದ್ರೆ ಏನು ಅಂತ ಗೊತ್ತು. ಅವ್ಳು ಯಾವಾಗ್ಲೂ ಹೇಳೋದು, ನೀವಾದ್ರೆ ಬಾಯ್ ಬಿಟ್ಟು ಹೇಳ್ತೀರಾ, ಪ್ರಾಣಿಗಳು ಬಾಯ್ ಬಿಟ್ಟು ಹೇಳಲ್ಲಮ್ಮ. ಅವಳು ಮುಟ್ಟಿ ಅವಳಿಗೆಲ್ಲ ಗೊತ್ತಾಗೋದು ಸರ್. ಇವಾಗ ನಮ್ಮ ಊರಲ್ಲೇ ಬಂದು ಕೇಳಿ, ಯಾವ ಪ್ರಾಣಿಗೆ ಏನಾದ್ರೂ ಆಗ್ಲಿ ಎಲ್ಲ ವ್ಯಾಕ್ಸಿನೇಷನ್ ಮಾಡೋಳು. ಪ್ರತಿಯೊಂದು ಅವಳಿಗೆ ಏನ್ ಟ್ರೀಟ್ಮೆಂಟ್ ಅವಳಿಗೆ ಗೊತ್ತಿಲ್ಲದೆ ಇದ್ರೆ ಮಾತಾಡೋದೇ ಇಲ್ಲ ಸರ್. ಬೇರೆ ಸೀನಿಯರ್ಸ್ ಡಾಕ್ಟರ್ಸ್ ಹತ್ರ ಕೇಳಿ ಕನ್ಸಲ್ಟ್ ಮಾಡಿ ಅವಳು ಏನಾದ್ರು ಒಂದ್ ಚಿಕ್ಕ ಕ್ರೋಸಿನ್ ಮಾತ್ರೆ ಕೊಡ್ಬೇಕು ಅಂದ್ರೆ ಹೇಳೋದು ಸರ್. ಸುಮ್ನೆ ಅವಳ ಬಗ್ಗೆ ದೋಷಣೆ ಮಾಡ್ಬೇಡಿ ಸರ್. ವೆಟರ್ನರಿ ನನ್ಗೆ ನನ್ನ ಮಗಳು ಓದ್ಲು, ಮುಂದೆ ಬರೋ ವೆಟರ್ನರಿಯನ್ಸ್ ನ್ಯಾಯ ಕೊಡಿಸಿ, ಸ್ವಲ್ಪ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿಸಿ, ಆ ನಿಯಮಗಳು ಚೇಂಜ್ ಮಾಡಿಸಿ. ಯಾಕಂದ್ರೆ ಇವಾಗ ಅಮ್ಮಂದ್ರೆ ಇವಾಗ ನನ್ಗೆ ಎಷ್ಟು ಭಯ ಆಗಿದೆ ಅವ್ರಿಗೂ ಭಯ ಆಗುತ್ತೆ. ಇವಾಗ ಯಾರು ವೆಟರ್ನರಿ ಕಳ್ಸಕ್ಕೆ ಭಯ ಆಗುತ್ತೆ. ಇವಾಗ ಸಮೀಕ್ಷಾ ಉದಾಹರಣೆ ಆಗ್ತಾಳೆ ಆಯ್ತಾ. ಇವಾಗ ನನ್ಗೆ ಎಷ್ಟೋ ಜನ ಹೇಳ್ತಾರೆ ಕಳ್ಸ್ಬೇಕಾಗಿತ್ತ, ಕರ್ಕೊಂಡ್ ಅದೆಲ್ಲ ಆಗಿರೋದು ಆಗೋಯ್ತು ಸರ್. ಅದನ್ನ ಏನು ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಮುಂದೆ ಒಳ್ಳೆ ತನಿಖೆ ಬಗ್ಗೆ ಪೊಲೀಸ್ ಅವರು ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ ಸರ್. ಅವ್ರ ಬಗ್ಗೆ ಏನು ಹೇಳೋ ಕೆಲ್ಸಾನೇ ಇಲ್ಲ ಸರ್. ಅದೇ ನಮ್ಗೆ ಏನು ಅಂದ್ರೆ ಆ ಇಡಿ ಏನಕ್ಕೆ 10 ಗಂಟೆಯಲ್ಲೇ ನನ್ ಮಗಳಿಗೆ ಕರ್ಕೊಂಡ್ ಬರಕ್ ಕೇಳಿದ್ರು. ಜೀಪ್ ಕಳ್ಸಿದ್ರೆ ನನ್ ಮಗಳಿಗೆ ಹೆಂಗ್ ಹೋಗ್ತಾ ಇತ್ತು. ಎಲ್ಲಾ ದೋಷನ ಅವಳ ಮೇಲೆ ಹಾಕ್ಬೇಡಿ ಸರ್ ಅಷ್ಟೇ. ಇನ್ನು ಅದೆಲ್ಲ ಇವಾಗ್ಲೇ ಸರ್ ನಾವ್ ಬಂದಿರೋದು. ನಮಗೂ ಟೈಮ್ ತಗೊಳ್ಬೇಕಲ್ವಾ ಸರ್. ಇರೋದೊಬ್ರು ಮಗಳು. ಸೊ ನಾವ್ ಅದರಿಂದ ಇವತ್ತು ಹೊರಗಡೆ ಬಂದು ಇವಾಗ ಇನ್ನು ನಾವ್ ಸ್ಟೇಟ್ಮೆಂಟ್ ಕೊಡೋ ಇದ್ರಲ್ಲೂ ಇಲ್ಲ ಸರ್.
ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು. ಆಮೇಲೆ ಮುಂದಿನ ತನಿಖೆ ಅವ್ರು ಮಾಡಿದ್ಮೇಲೆ ಹೇಳ್ಬೇಕು. ಗೊತ್ತಿಲ್ಲದೆ ಇರೋದು ಏನು ಮಾಡೋಕ್ಕಾಗಲ್ಲ. ನಮ್ದೊಂದು ಕನ್ಸರ್ನ್ ಇದೆ ಸರ್, 10 ಗಂಟೆ ಮೇಲೆ ಕಳ್ಸುವಂತ ಅವಶ್ಯಕತೆ ಏನಿತ್ತು ಐಡಿಗೆ ನಮ್ಗೆ ನೋವು ಅರ್ಥ ಆಗಲ್ವಾ ಸರ್? ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ರು ಸರ್, ಫಾರಿನ್ ಹೋಗಿಲ್ಲ. ನಮ್ ಸಕಲ್ವಾರ ಉದ್ಧಾರ ಮಾಡ್ಬೇಕು, ನಮ್ಮೂರ್ ಜನಕ್ಕೆ. ನನ್ನ ತಮ್ಮ US ಅಲ್ಲಿ ಇದ್ದಾನೆ, ಅವ್ನು ಪಾಸ್ ಆಗಿಂದ ಕಳಿಸ್ಬಿಡ, ಇಲ್ಲಿಗೆ ಕಳಿಸ್ಬಿಡ ಅಂದ್ರೆ ನನಗ್ ದುಡ್ಡು ಬೇಡ, ನಾನು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ನನ್ ಪ್ರಾಣಿಗಳಿಗಾಗಿ ಮಾಡ್ತಾ ಇದ್ದೀನಿ. ನಮ್ ಸಕಲ್ವಾರ ಹೆಸರು ತರ್ತೀನಿ. ಹಿಂಗೇನು ಸರ್ ಇದು? ಹಿಂಗ್ ಮಾಡಿದೆ. ಅವ್ನು ದುಡ್ಡು ಆಸೆಗೆ ಯಾವತ್ತೂ ಮಾಡಿಲ್ಲ ಸರ್. ಬ್ರೇವ್ ಇದ್ದು ಅಂತ ಉಡುಪಿನಲ್ಲೆಲ್ಲ ಕೆಲಸ ತುಂಬಾ ಬ್ರೇವ್ ಇದ್ಲು. ಅವಳು ಏನಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಂತ ಹೋಗ್ತಾ ಇದ್ಲು ಸರ್. ನಾವು ಅವಳ ಆಸೆಗೆ ಅಡ್ಡ ಬರ್ಲಿಲ್ಲ ಸರ್. ಅವಳಿಗೆ ಏನ್ ಇಷ್ಟ ನಮಗ್ ಗೊತ್ತಿತ್ತು, ಚಿಕ್ಕ ವಯಸ್ಸಿಂದ ನಮಗ್ ಗೊತ್ತಿತ್ತು ಅವಳು ಎಷ್ಟು ಕಷ್ಟಪಟ್ಟು ಓದಿದಾಳೆ ಅನ್ನೋದು ನಮಗ್ ಗೊತ್ತು ಸರ್. ಇವಾಗ ಆರಾಮಾಗಿ ಕೂತ್ಕೊಳ್ಳೋ ಟೈಮಲ್ಲಿ ನಮ್ಗೆ ಎಷ್ಟು ದುಃಖ ಆಗುತ್ತೆ ಸರ್. ನ್ಯಾಯ ಕೊಡ್ಸಿ ಸರ್, ಅಷ್ಟೇ ನಾವು ಕೇಳೋದು. ನಿಮ್ಮ ಹೆಸರು? ನನ್ನ ಹೆಸರು ಶೈಲಜಾ ರೆಡ್ಡಿ ಸರ್.